BMRCL ಅಧಿಕಾರಿಗಳು ಈಗಾಗಲೇ ಕೂಡ 45 ರಿಂದ 50ರಷ್ಟು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದೀವಿ ಅಂತ ಹೇಳ್ತಿದ್ರು ಕೂಡ ಇಲ್ಲಿ ಪ್ರಯಾಣಿಕರು ಓಡಾಡುವಂತ ಸಂದರ್ಭದಲ್ಲಿ TV9 ಕೂಡ ರಿಯಾಲಿಟಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ 100ರಷ್ಟು ಟಿಕೆಟ್ ದರವನ್ನು ಈಗಾಗಲೇ ಕೂಡ ಹೆಚ್ಚಳವನ್ನು ಮಾಡಿರುವಂತದ್ದು ಇದು ಒಂದು ಕಡೆ ಆದರೆ ಕಳೆದ ಭಾನುವಾರದಿಂದ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂತವರ ಸಂಖ್ಯೆ ತೀರಾ ಕಡಿಮೆ ಆಗಿದೆ ಅಂತ ಹೇಳಬಹುದು ಈ ಹಿಂದೆ ನಮ್ಮ ಮೆಟ್ರೋದಲ್ಲಿ ಒಂದು ದಿನಕ್ಕೆ 8 ರಿಂದ 9 ಲಕ್ಷ ಜನ ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಿದ್ರು 2 ರಿಂದ 2.5 ಕೋಟಿಯಷ್ಟು ಆದಾಯ ಬರ್ತಿತ್ತು ಆದರೆ ಮೆಟ್ರೋ ದರ ದುಪ್ಪಟ್ಟು ಏರಿಕೆ ಮಾಡಿದ ನಂತರದಲ್ಲಿ ಮೆಟ್ರೋದಲ್ಲಿ ಈಗಾಗಲೇ ಕೂಡ 6 ರಿಂದ 7 ಲಕ್ಷ ಜನ ಪ್ರಯಾಣಿಕರು ಮಾತ್ರ ಪ್ರಯಾಣ ಮಾಡ್ತಿದ್ರೆ ಮತ್ತೊಂದು ಆದಾಯದಲ್ಲೂ ಕೂಡ ತುಂಬಾ ಕಡಿಮೆ ಆಗಿದೆ ಅಂತ ಹೇಳ್ಬೋದು 1.5 ರಿಂದ 2 ಕೋಟಿವರೆಗೂ ಮಾತ್ರ ಆದಾಯ ಈಗಾಗಲೇ ಕೂಡ ನಮ್ಮ ಮೆಟ್ರೋ ಗಳಿಸ್ತಾ ಇರುವಂತದ್ದು ಸದ್ಯ ನಾನು ಈಗಾಗಲೇ ವಿಧಾನಸೌಧ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿದ್ದೀನಿ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರೋ ನಿಲ್ದಾಣ ಅಂತಿದ್ದಂತೆ 9 ಗಂಟೆಯಿಂದ 11 ಗಂಟೆವರೆಗೂ ಕಿಕ್ಕಿರಿದು ಪ್ರಯಾಣಿಕರು ಓಡಾಡ್ತಿದ್ರು ಆದರೆ ಮೆಟ್ರೋ ದರ ದುಪ್ಪಟ್ಟು ಏರಿಕೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ಮೆಟ್ರೋ ಪ್ರಯಾಣಿಕರು ತಮ್ಮ ಸ್ವಂತ ವಾಹನಗಳಲ್ಲಿ ಓಡಾಡಲಿಕ್ಕೆ ಮುಂದಾಗಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಇಡೀ ದೇಶದಲ್ಲೇ ಯಾವುದೇ ಮೆಟ್ರೋದಲ್ಲಿ ಇಲ್ಲದ ದರವನ್ನ ನಮ್ಮ ಮೆಟ್ರೋ BMRCL ದರ ಏರಿಕೆ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಕೂಡ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ಈಗಾಗಲೇ ಕಲ್ಕತ್ತಾ ಮೆಟ್ರೋದಲ್ಲಿ ₹5 ಕನಿಷ್ಠ ದರ ಮ್ಯಾಕ್ಸಿಮಮ್ ₹50 ಮಾತ್ರ ಇರುವಂತದ್ದು ಆದರೆ ನಮ್ಮ ಮೆಟ್ರೋದಲ್ಲಿ ಕನಿಷ್ಠ ದರ ₹10 ಮ್ಯಾಕ್ಸಿಮಮ್ ₹90 ಅಂದ್ರೆ ಚಲ್ಗಟ್ಟ ಟು ವೈಟ್ ಫೀಲ್ಡ್ಗೆ ಈ ಹಿಂದೆ ₹60 ಇತ್ತು ಈಗ ಈ ದರ ಏರಿಕೆಯಿಂದ 90ರಷ್ಟು ಕೂಡ ₹90 ಅಷ್ಟು ಏರಿಕೆ ಆಗಿರುವಂಥದ್ದು ಇದು ಫಸ್ಟ್ ಪಾಯಿಂಟ್ ಇಂದ ಎಂಡ್ ಪಾಯಿಂಟ್ಗೆ ಏರಿಕೆ ಮಾಡಿರುವಂಥ ದರ ಆದರೆ ಮಧ್ಯ ಭಾಗದಲ್ಲಿ ಬೇರೆ ಬೇರೆ ಕಡೆಗಳಿಗೆ ಈಗ ₹20 ರಿಂದ ₹25 ₹30 ಕೊಟ್ಟು ಓಡಾಡುವಂಥ ಸ್ಥಳಗಳೇನಿದ್ವು ಆ ಎಲ್ಲ ಸ್ಥಳಗಳಿಗೂ ಕೂಡ BMRCL ಈಗಾಗಲೇ 1 to double ಅನ್ನು ಏರಿಕೆ ಮಾಡಿರುವಂಥದ್ದು ಈ ನಿಟ್ಟಿನಲ್ಲಿ ಪ್ರಯಾಣಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಆಟೋ ಇರ್ಬೋದು ಓಲಾ ಉಬರ್ ಇರ್ಬೋದು ಮತ್ತೆ ತಮ್ಮ ಸ್ವಂತ ವಾಹನಗಳ ಮೂಲಕವಾಗಿ ಓಡಾಡಲಿಕ್ಕೆ ಮುಂದಾಗ್ತಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ₹90 ಒಂದು ಕಡೆ ₹90 ಇನ್ನೊಂದು ಕಡೆ ₹90 ಒಂದು ದಿನಕ್ಕೆ ಓಡಾಡಬೇಕು ಅಂತ ಹೇಳಿದ್ರೆ ₹180 ಕೊಟ್ಟು ಮೆಟ್ರೋದಲ್ಲಿ ಓಡಾಡುವ ಬದಲು ನಮ್ಮದೇ ಸ್ಕೂಟರ್ಗೆ ₹100 ಪೆಟ್ರೋಲ್ ಹಾಕೊಂಡ್ರೆ ಆರಾಮಾಗಿ ಹೋಗಿ ಬರ್ಬೋದು ಆಫೀಸಿಗೆ ಕಚೇರಿ ಕೆಲಸಗಳಿಗೆ ಅಂತೇಳಿ ಪ್ರಯಾಣಿಕರು ನಿಜವಾಗ್ಲೂ ಕಳೆದ 5 ದಿನಗಳಿಂದ ಮೆಟ್ರೋದಲ್ಲಿ ತೀರಾ ಕಡಿಮೆ ಆಗಿದೆ ಅಂತ ಹೇಳ್ಬೋದು ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಚೈತ್ರ ಎಷ್ಟು ಸಂಖ್ಯೆ ಅಂತ ಹೇಳಿದ್ರೆ ಹೈಕೋರ್ಟ್ ಇರುವಂಥದ್ದು ವಿಧಾನಸೌಧ ಇರುವಂಥದ್ದು ಪಕ್ಕದಲ್ಲಿ ವಿಕಾಸಸೌಧ ಇರುವಂಥದ್ದು ಇದು ರಾಜಧಾನಿ ಬೆಂಗಳೂರಿನಲ್ಲೇ ಒಂದು ಮಟ್ಟಿಗೆ ಅತಿ ಹೆಚ್ಚಿನ ಪ್ರಯಾಣಿಕರು ಓಡಾಡುವಂಥ ಮೆಟ್ರೋ ಸ್ಟೇಷನ್ ಅಂತಲೇ ಹೇಳ್ಬೋದು ಈ ಮೆಟ್ರೋ ಸ್ಟೇಷನ್ನ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರೋ ಸ್ಟೇಷನ್ನ ಆದರೆ ದರ ಏರಿಕೆ ಮಾಡಿದ್ಮೇಲೆ ಎಷ್ಟು ಮಟ್ಟಿಗೆ ನೋಡಿ ಸಮಯ ಇನ್ನು 10 ಗಂಟೆ 10 ನಿಮಿಷ ಅಷ್ಟೇ 11 ಗಂಟೆ 9 ಗಂಟೆಯಿಂದ 11 ಗಂಟೆವರೆಗೂ ಕಿಕ್ಕಿರಿದು ಜನ ಓಡಾಡ್ತಿದ್ರು ಮೆಟ್ರೋ ಸ್ಟೇಷನ್ಗೆ ಬರುವಂಥದ್ದು ಹೋಗುವಂಥದ್ದು ಎಲ್ಲವೂ ಕೂಡ ಆಗ್ತಿತ್ತು ನೋಡಿ ಎಲ್ಲ ಒಂದಷ್ಟು ಜನರು ಮಾತ್ರ ಮೆಟ್ರೋದಲ್ಲಿ ಓಡಾಡ್ತಿದ್ದಾರೆ ಈಗಾಗಲೇ CM ಕೂಡ BMRCL MD ಮಹೇಶ್ವರ ಅವ್ರ ಜೊತೆಯಲ್ಲಿ ಮಾತುಕತೆ ನಡೆಸಿರುವಂಥದ್ದು 1 to double ಅಂತೇಳಿ ಈಗಾಗಲೇ ಕೂಡ ಮಾಹಿತಿ ಬರ್ತಾ ಇದೆ ಅಂತೇಳಿ BMRCL MD ಕೂಡ ಕೆಲವೊಂದು ಭಾಗಗಳು ಈ ಥರದೊಂದು ಆಗಿದೆ ಅದನ್ನು ಪರಿಶೀಲನೆ ಮಾಡಿ ಅಂತೇಳಿ CM ಸಿದ್ದರಾಮಯ್ಯನವರು ಕೂಡ ಈಗಾಗಲೇ BMRCL MD ಮಹೇಶ್ವರ ಅವರಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಈಗಾಗಲೇ ಮೆಟ್ರೋದ ದರ ಹೆಚ್ಚಳವನ್ನು ಖಂಡಿಸಿ ದೊಡ್ಡ ಮಟ್ಟದಲ್ಲಿ ಕಳೆದ 4-5 ದಿನಗಳಿಂದ ಆಕ್ರೋಶಗಳು ವ್ಯಕ್ತವಾಗ್ತಿರುವಂಥದ್ದು ರಾಜಧಾನಿ ಬೆಂಗಳೂರಿನಲ್ಲಿ ಪ್ರತಿಭಟನೆಗಳು ಕೂಡ ನಡೀತಿರುವಂಥದ್ದು ಕಾರಣ ಏನಂತ ಹೇಳಿದ್ರೆ ಜನವರಿಯಲ್ಲಿ ಈಗಾಗಲೇ ಕೂಡ BMTC ಟಿಕೆಟ್ ದರವನ್ನು ಹೆಚ್ಚಳ ಮಾಡಿತ್ತು ಈಗ ಮತ್ತೆ BMRCL ಟಿಕೆಟ್ ದರವನ್ನು ಅದು 1 to double ಏರಿಕೆ ಮಾಡಿರುವಂಥದ್ದು 15ರಷ್ಟು BMTC ಟಿಕೆಟ್ ದರವನ್ನು ಹೆಚ್ಚಳ ಮಾಡಿತ್ತು ಇವರು 40, 45, 50ರಷ್ಟು ಅಂತ ದರ ಏರಿಕೆ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಅಷ್ಟು ಏರಿಕೆಯನ್ನು ಮಾಡಿಲ್ಲ 1 to double ಅಂದರೆ ₹50 ಇದ್ದಂಥದ್ದು ₹90 ಅಂದರೆ 25, 30 ಈ ಥರ ಏನೇನು ದರ ಇತ್ತು ಅದೆಲ್ಲವನ್ನೂ ಕೂಡ 1 to double ಏರಿಕೆ ಮಾಡಿದ್ದಾರೆ ಸೊ ಆ ಕಾರಣಕ್ಕಾಗಿ ಈಗಾಗಲೇ ಪ್ರಯಾಣಿಕರು ತೀವ್ರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಒಂದು ಕಡೆ ಎರಡನೇದು ಮೆಟ್ರೋದಲ್ಲಿ ಪ್ರಯಾಣವನ್ನು ಮಾಡಲಿಕ್ಕೂ ಕೂಡ ಹಿಂದೇಟನ್ನು ಆಗ್ತಾ ಇದ್ದಾರೆ ನೋಡಿ ಈಗ ಟ್ರೈನ್ ಬಂದಿದೆ ಟ್ರೈನ್ ಬಂದರೆ ಎಷ್ಟು ಜನ ಪ್ರಯಾಣಿಕರು ಇರಬೇಕು ಒಂದು ಮೆಟ್ರೋ ಟ್ರೈನ್ ಬಂದರೆ ವಿಧಾನಸೌಧ ಮೆಟ್ರೋ ಸ್ಟೇಷನ್ಗೆ ನೂರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಆಗಮಿಸಬೇಕು ಇಲ್ಲಿ ನೋಡಿ 4 ರಿಂದ 5 ಜನ ಕಾಣಿಸ್ತಾ ಇದ್ದಾರೆ ಇಷ್ಟರ ಮಟ್ಟಿಗೆ ಮೆಟ್ರೋ ಪ್ರಯಾಣಿಕರು ನಿಜವಾಗ್ಲೂ BMRCLನ ಮೇಲೆ ಆಕ್ರೋಶಗೊಂಡಿದ್ದಾರೆ ಮೆಟ್ರೋದಲ್ಲಿ ಓಡಾಡಲಿಕ್ಕೆ ಹಿಂದೇಟನ್ನು ಆಗ್ತಾ ಇದ್ದಾರೆ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಮೆಟ್ರೋ ಮೇಲೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಈಗ ಚೆನ್ನೈ ಮೆಟ್ರೋ ಇರ್ಬೋದು ದೆಹಲಿ ಮೆಟ್ರೋ ಇರ್ಬೋದು ಕಲ್ಕತ್ತಾ ಮೆಟ್ರೋ ಇರ್ಬೋದು ಹೀಗೆ ಬೇರೆ ಬೇರೆ ಮೆಟ್ರೋಗಳಲ್ಲಿ ಇಷ್ಟು ದೊಡ್ಡದಾದಂಥ ಒಂದು ದರವನ್ನು ಏರಿಕೆ ಮಾಡಿಲ್ಲ ಹಿಂದೆಂದು ಮೆಟ್ರೋ ಹೇಳ್ಕೊಳ್ತಿರುವಂತೆ ಕಳೆದ 7 ವರ್ಷದ ಹಿಂದೆ ನಾವು ಮೆಟ್ರೋ ದರವನ್ನು ಟಿಕೆಟ್ ದರವನ್ನು ಏರಿಕೆ ಮಾಡಿದ್ವಿ ಆ ಕಾರಣಕ್ಕಾಗಿ ಇಷ್ಟು ದೊಡ್ಡದಾದಂಥ ದರವನ್ನು ಏರಿಕೆ ಮಾಡಿದ್ವಿ ಅಂತ ಹೇಳಿದ್ರೆ ಆಯಿತು ಪ್ರಯಾಣಿಕರು ಕೂಡ 45 ರಿಂದ 50 ಅಂತ ಹೇಳಿದ್ರೆ ಏನೀಗ ₹30 ಇರುವಂಥ ಜಾಗದಲ್ಲಿ ಒಂದು ₹60 ಆಗ್ಬೋದು ಅಂತ ಅನ್ಕೊಂಡಿದ್ರು ಇಲ್ಲಾಂದ್ರೆ ₹15 ಹೆಚ್ಚಳ ₹30 ಇರುವಂಥ ಜಾಗದಲ್ಲಿ ₹15 ಹೆಚ್ಚಳ ಆದರೆ ₹45 ಆಗುತ್ತೆ ಅಂತ ಅನ್ಕೊಂಡಿದ್ರು ಆದರೆ ಇವರು 1 to double ₹30 ಇರುವಂಥದ್ದನ್ನು ₹60 ಮಾಡಿರುವಂಥ ಹಿನ್ನೆಲೆಯಲ್ಲಿ ಮೆಟ್ರೋ ವಿರುದ್ಧವಾಗಿ ಈಗಾಗಲೇ ಪ್ರಯಾಣಿಕರು ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು